Hi students, welcome to session 50. This session we will be learning section B types of problems. Session number 48 also ನಾವು ಕೆಲವೊಂದು ಸಿಂಪಲ್ ABC ಅನಾಲಿಸಿಸ್ ಪ್ರಾಬ್ಲಮ್ಸ್ನ ತಿಳ್ಕೊಂಡ್ವಿ. ಈ ಸೆಷನಲ್ಲೂ ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟು ಮತ್ತು ಕ್ವೆಶನ್ ಪ್ಯಾಟ್ರನ್ ಬೇರೆ ತರಹ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಎಸ್, ಲುಕ್ ಎಟ್ ದ ಕ್ವೆಶನ್ ನಂಬರ್ 3. To produce product A, the following are to be considered. Okay, ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಕೆಲವೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಡ್ರೈವರ್ಸ್, ನಂಬರ್ ಆಫ್ ಟೈಮ್ಸ್ ಆಫ್ ದ ಡ್ರೈವರ್ಸ್, ಕಾಸ್ಟ್ ಪರ್ ಡ್ರೈವರ್. ಡ್ರೈವರು ಎರಡಿದೆ, ಸೆಟಪ್ ಮತ್ತು ಇನ್ಸ್ಪೆಕ್ಷನು, ಎಷ್ಟು ನಂಬರ್ಸು ಮತ್ತು ಕಾಸ್ಟ್ ಪರ್ ಡ್ರೈವರ್ಸ್ನ ಕೊಟ್ಟಿದ್ದಾರೆ. ಏನೇನು ಕಂಡುಹಿಡಿಬೇಕು ಅಂತ ಅಂದರೆ ಕ್ಯಾಲ್ಕುಲೇಟ್ ಟೋಟಲ್ ಓವರ್ ಹೆಡ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಸ್, ಸೊ let us calculate total cost of overheads. Solution ಈ ರೀತಿ ಇದೆ. ಡ್ರೈವರ್ಸ್, ನಂಬರ್, ಕಾಸ್ಟ್ ಪರ್ ಡ್ರೈವರ್ಸ್, ಟೋಟಲ್ ಕಾಸ್ಟ್. 4 ಕಾಲಮ್ಸ್ ಮಾಡ್ಕೊಳ್ಳಿ. ಫಸ್ಟು ಡ್ರೈವರ್ಸಲ್ಲಿ ಕ್ವೆಶನಲ್ಲಿ ಕೊಟ್ಟಿರೋದನ್ನು ಬರ್ಕೊಂಡಿದ್ದೀನಿ. ಸೆಟಪ್ಪು ಮತ್ತು ಇನ್ಸ್ಪೆಕ್ಷನು, ನಂಬರ್ಸ್ ಬಂದು 20, ಇದಕ್ಕೆ 2. ಕಾಸ್ಟ್ ಪರ್ ಡ್ರೈವರು 400 ಸೆಟಪ್ಸು, 800 ಇನ್ಸ್ಪೆಕ್ಷನ್. ಇದು ಕಾಸ್ಟ್ ಪರ್ ಡ್ರೈವರ್ಸ್. ನಂಬರ್ಸು ಕಾಸ್ಟ್ ಪರ್ ಡ್ರೈವರ್ಸ್ ಕೊಟ್ಟರೆ ಟೋಟಲ್ ಕಾಸ್ಟ್ ಈಸಿಯಾಗಿ ಕಂಡುಹಿಡಿಬಹುದು. ಓಕೆ, ನಿಮ್ಮ ಹತ್ರ ಯಾರಾದರೂ ನೀವು 20 ಪುಸ್ತಕಗಳನ್ನು ತಂದುಕೊಡಿ, ಒಂದು ಪುಸ್ತಕದ ಬೆಲೆ 400 ರೂಪಾಯಿ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಕೇಳ್ತೀರಾ ಅವ್ರ ಹತ್ರ? 20 × 400, 20 ರೂಪಾಯಿ. ಅಥವಾ 20 ಪುಸ್ತಕ ತರಬೇಕು, ಒಂದು ಪುಸ್ತಕ 400 ರೂಪಾಯಿ. ಸೊ ನನಗೆ 8000 ರೂಪಾಯಿ ಕೊಡಿ ಸರ್, ನಾನು ತೊಗೊಂಬಂದು ಕೊಡ್ತೀನಿ ಅಂತ ಹೇಳ್ತೀರಾ. ಅದೇ ರೀತಿ ನಂಬರ್ ಆಫ್ ಸೆಟಪ್ಸು 20, ಒಂದು ಸೆಟಪ್ ಮಾಡೋದಕ್ಕೆ 400 ರೂಪಾಯಿ. ಸೊ ಟೋಟಲ್ ಸೆಟಪ್ ಕಾಸ್ಟ್ ಬಂದೇನು 20 × 400, 8000 ರೂಪಾಯಿ. ಅದೇ ರೀತಿ ಇನ್ಸ್ಪೆಕ್ಷನು 2 ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಒಂದು ಇನ್ಸ್ಪೆಕ್ಷನಿನ ಬೆಲೆ 800 ರೂಪಾಯಿ. ಸೊ ಟೋಟಲ್ ಇನ್ಸ್ಪೆಕ್ಷನ್ ಕಾಸ್ಟ್ ಬಂದು 2 × 800, 1600. ಸೊ ಟೋಟಲ್ ಕಾಸ್ಟ್ ಎಷ್ಟು? 9600. ಟೋಟಲ್ ಓವರ್ ಹೆಡ್ ಕಾಸ್ಟು 9600. ತುಂಬಾ ಸಿಂಪಲ್ ಪ್ರಾಬ್ಲಮ್ ಇದು. ಲಾಸ್ಟ್ ಪ್ರಾಬ್ಲಮ್ ನಂಬರ್ 2 ನಾವು ಕಾಸ್ಟ್ ಪರ್ ಡ್ರೈವರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಆದರೆ ಇಲ್ಲಿ ಟೋಟಲ್ ಓವರ್ ಹೆಡ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ತುಂಬ ಸಿಂಪಲ್ ಇದೆ. ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ 4. ಇದರಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ABC ಕಂಪನಿ ಲಿಮಿಟೆಡ್ has collected the following data of its 2 activity. It calculates cost rate based on the cost driver capacity. ಈ ಪರ್ಟಿಕ್ಯುಲರ್ ಕಂಪನಿ 2 ಚಟುವಟಿಕೆಯನ್ನು ಗುರುತು ಮಾಡಿಕೊಂಡಿದೆ. ಆಮೇಲೆ ಅವರು ಟೋಟಲ್ ಕಾಸ್ಟನ್ನ ಆಕ್ಟಿವಿಟಿ ಕೆಪಾಸಿಟಿ ಬೇಸ್ಡ್ ಮೇಲೆ, ಕಾಸ್ಟ್ ಡ್ರೈವರ್ಸ್ ಬೇಸ್ಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಆ ಥರ ಕೊಟ್ಟರೆ ನೀವು ಅರ್ಥ ಮಾಡ್ಕೋಬೇಕು ಇದು ABC ಅನಾಲಿಸಿಸು ಪ್ರಾಬ್ಲಮ್ ಅಂತ ನೀವು ಅನಲೈಸ್ ಅಥವಾ ಅರ್ಥ ಮಾಡ್ಕೋಬೇಕಾಗುತ್ತೆ. ದ ಕಂಪನಿ ಮೇಕ್ಸ್ 3 ಪ್ರಾಡಕ್ಟ್ಸ್ ABC ಫಾರ್ ದ ಇಯರ್ ಎಂಡೆಡ್ 31st March 2016. ದ ಫಾಲೋಯಿಂಗ್ ಕನ್ಸಂಪ್ಷನ್ ಆಫ್ ದ ಕಾಸ್ಟ್ ಡ್ರೈವರ್ ವಾಸ್ ರಿಪೋರ್ಟೆಡ್. ಈ ಪರ್ಟಿಕ್ಯುಲರ್ ಕಂಪನಿ 3 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ABC ಅಂತ. ಆ 3 ಪ್ರಾಡಕ್ಟಿನ ಈ ಆಕ್ಟಿವಿಟಿ ಯಾವುದಿದೆ? ಪವರು, ಇನ್ಸ್ಪೆಕ್ಷನ್. ಆ ಪವರನ್ನು ಯಾವ ರೀತಿ ಅಳತೆ ಮಾಡ್ತಾರೆ? ಕಿಲೋ ವಾಟ್ ಪರ್ ಅವರ್. ಎಷ್ಟು ಕೆಪಾಸಿಟಿ ಪವರ್ ಯೂಸ್ ಮಾಡ್ಕೊಂಡಿದ್ದಾರೆ? 60,000 ಕಿಲೋ ವಾಟ್ಸ್ ಅವರ್. ಟೋಟಲ್ ಕಾಸ್ಟ್ ಆಫ್ ಪವರ್ ಎಷ್ಟು? 3 ಲಕ್ಷ. ಇನ್ಸ್ಪೆಕ್ಷನು, ಎಸ್, ಅದನ್ನು ಯಾವ ರೀತಿ ನಾವು ಅಳತೆ ಮಾಡ್ತೀವಿ? ನಂಬರ್ ಆಫ್ ಇನ್ಸ್ಪೆಕ್ಷನ್. ಎಷ್ಟು ಇನ್ಸ್ಪೆಕ್ಷನ್ ಮಾಡಿದ್ದಾರೆ? 25,000 ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಟೋಟಲ್ ಕಾಸ್ಟ್ ಆಫ್ ಇನ್ಸ್ಪೆಕ್ಷನ್ ಎಷ್ಟು? 5 lakhs. ಸೊ ಟೋಟಲ್ ಕಾಸ್ಟ್ ಅನ್ನೋದು ಚಟುವಟಿಕೆ, ಆ ಕಾಸ್ಟನ್ನ ಡ್ರೈವ್ ಮಾಡುವಂತಹ ಎಲಿಮೆಂಟನ್ನು ನಾವು ಕಾಸ್ಟ್ ಡ್ರೈವರ್ಸ್ ಅಂತ ಹೇಳ್ತೀವಿ. ಸೊ ಈಗ ABC ಎಷ್ಟು ಕಿಲೋ ವಾಟ್ಸ್ನ ಪ್ರಯೋಗ ಮಾಡಿಕೊಂಡಿದೆ ಮತ್ತು ಎಷ್ಟು ಸತಿ ಇನ್ಸ್ಪೆಕ್ಷನ್ ಮಾಡಿದೆ ಅಂತಲೂ ನಿಮಗೆ ಸೆಕೆಂಡ್ ಟೇಬಲಲ್ಲಿ ಕೊಟ್ಟಿದ್ದಾರೆ. ರಿಕ್ವೈರ್ಡ್ ನೀವೇನು ಮಾಡಬೇಕು ಅಂತ ಅಂದರೆ ಕಂಪ್ಯೂಟ್ ದ ಕಾಸ್ಟ್ ಅಲೋಕೇಟೆಡ್ ಟು ಈಚ್ ಪ್ರಾಡಕ್ಟ್ ಫ್ರಮ್ ಈಚ್ ಆಕ್ಟಿವಿಟಿ. 3 ಪ್ರಾಡಕ್ಟ್ಗೆ ಅವ್ರು ಮಾಡುವ ಚಟುವಟಿಕೆಯಿಂದ ಎಷ್ಟು ಕಾಸ್ಟು ಆಗಿದೆ, ಎಷ್ಟು ಕಾಸ್ಟು ಅಲೋಕೇಟ್ ಆಗಿದೆ ಅಂತ ನೀವು ಕಂಡುಹಿಡಿಬೇಕು. 2ನೇದು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಅನ್ಯೂಸ್ಡ್ ಕೆಪಾಸಿಟಿ ಆಫ್ ಈಚ್ ಆಕ್ಟಿವಿಟಿ.
ಈಚ್ ಆ್ಯಕ್ಟಿವಿಟಿಯಲ್ಲಿ ಎಷ್ಟು ಅನ್ಯೂಸ್ಡ್ ಕೆಪಾಸಿಟಿ ಇದೆ ಅನ್ನೋದು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ಮಾಡೋಕ್ಕಿಂತ ಮುಂಚೆ ವರ್ಕಿಂಗ್ ನೋಟ್ ಮಾಡ್ಕೊಳ್ಳಿ. ಸೊ ವರ್ಕಿಂಗ್ ನೋಟಲ್ಲಿ ಪಾಯಿಂಟ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ರೇಟ್ ಪರ್ ಯೂನಿಟ್ ಆಫ್ ಕಾಸ್ಟ್ ಡ್ರೈವರ್. ಟೋಟಲ್ ಕಾಸ್ಟ್ ಡ್ರೈವರ್ಸ್ನ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಡ್ರೈವರ್ ಪರ್ ಯೂನಿಟ್ನ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪ್ರಾಬ್ಲಮ್ ಕೊಟ್ಟರೂ ಕೂಡ ನೀವು ಫಸ್ಟು ಕಾಸ್ಟ್ ಡ್ರೈವರ್ ಪರ್ ಯೂನಿಟ್ ಇದೆಯಾ ಅಂತ ಫಸ್ಟ್ ಹುಡ್ಕೊಂಬಿಡಿ. ಅದಿಲ್ಲ ಅಂತ ಅಂದರೆ ಫಸ್ಟ್ ಸ್ಟೆಪ್ ನೀವು ಕ್ಯಾಲ್ಕುಲೇಟ್ ಮಾಡೋದೇ ಕಾಸ್ಟ್ ಡ್ರೈವರ್ ಪರ್ ಯೂನಿಟ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ತುಂಬ ಈಸಿ. ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ದ ಕೆಪಾಸಿಟಿ ನಿಮಗೆ ಕಾಸ್ಟ್ ಡ್ರೈವರ್ ಪರ್ ಯೂನಿಟ್ ಸಿಗುತ್ತೆ. ಸೊ ಪವರ್ಗೆ ಟೋಟಲ್ ಕಾಸ್ಟು 3 ಲಕ್ಷ ಸ್ಪೆಂಡ್ ಮಾಡಿದ್ದಾರೆ, ಕೆಪಾಸಿಟಿ 60,000 ಕಿಲೋ ವಾಟ್ಸು. ಸೊ ಒಂದು ಕಾಸ್ಟ್ ಡ್ರೈವರಿನ ಕಾಸ್ಟು ಎಷ್ಟು ಅಂತ ಅಂದರೆ, ಒಂದು ಪವರ್ ಯೂನಿಟಿನ ಕಾಸ್ಟ್ ಎಷ್ಟು ಅಂತ ಅಂದರೆ ₹5 ಕಿಲೋ ವಾಟ್ಸ್ ಪರ್ ಅವರ್. ಎರಡನೇದು ಕ್ವಾಲಿಟಿ ಇನ್ಸ್ಪೆಕ್ಷನಿನ ಒಂದು ಇನ್ಸ್ಪೆಕ್ಷನಿನ ಬೆಲೆ ಎಷ್ಟು ಅಂತ ಅಂದರೆ ಟೋಟಲ್ ಕ್ವಾಲಿಟಿ ಕಾಸ್ಟ್. ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಟೋಟಲ್ ಕಾಸ್ಟ್ ಎಷ್ಟು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ? 5 lakhs. ಆಮೇಲೆ ಎಷ್ಟು ಇನ್ಸ್ಪೆಕ್ಷನ್ ಮಾಡಿದ್ದಾರೆ? 25,000 ಇನ್ಸ್ಪೆಕ್ಷನ್ಸ್ ಮಾಡಿದ್ದಾರೆ. ಸೊ 5 lakhs ಡಿವೈಡೆಡ್ ಬೈ 25,000, 20 ಪರ್ ಇನ್ಸ್ಪೆಕ್ಷನ್. ಒಂದು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ? ₹20. ಸೊ ಇದು ಫಸ್ಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್. ಇದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಾವು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಆಫ್ ಈಚ್ ಆಫ್ ದ ಆ್ಯಕ್ಟಿವಿಟಿ. ಎ ಬಿ ಸಿ ಸೇರಿ ಎಷ್ಟಾಗಿದೆ ಪವರು, ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಷನು ಎ ಬಿ ಸಿಗೆ ಎಷ್ಟಾಗಿದೆ ಟೋಟಾಲಿಟಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಟೋಟಲ್ ಓವರ್ ಹೆಡ್ ಕಾಸ್ಟ್, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಟೋಟಲ್ ಓವರ್ ಹೆಡ್ ಕಾಸ್ಟ್. ಪವರು ಎ ಎಷ್ಟು ಸಾವಿರ ಯೂನಿಟ್ಸ್ನ ಸ್ಪೆಂಡ್ ಮಾಡಿದೆ? 10,000. ಬಿ ನೋಡಿ 25,000, ಸಿ ನೋಡಿ 20,000. ಸೊ ಇಂಟು ಪರ್ ಯೂನಿಟ್ ಎಷ್ಟು? ಪವರು 5. ಸೊ 10,000 ಇಂಟು 5 50,000 ಬರುತ್ತೆ ಎಗೆ. ಬಿಗೆ 25,000 ಇಂಟು 5 1,25,000 ಬರುತ್ತೆ. ಸಿಗೆ 20,000 ಇಂಟು 5 1 ಲಕ್ಷ ಬರುತ್ತೆ. ಸೊ 50,000 ಪ್ಲಸ್ 1,25,000 ಪ್ಲಸ್ 1 lakh, ಟೋಟಲಿ 2,75,000 ಬರುತ್ತೆ. ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್. ಅದೇ ರೀತಿ ನೆಕ್ಸ್ಟು ಕ್ವಾಲಿಟಿ ಇನ್ಸ್ಪೆಕ್ಷನ್ಗೆ ಎಷ್ಟಾಗಿದೆ ಟೋಟಲ್ ಕಾಸ್ಟ್ ಅಂತ ಅಂದರೆ, ಫಸ್ಟು ಕ್ವೆಶನಲ್ಲಿ ಎಷ್ಟು ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ? ಎ 10,000 ಮಾಡಿದೆ, ಬಿ 8,000 ಮಾಡಿದೆ, ಸಿ 5,000 ಇನ್ಸ್ಪೆಕ್ಷನ್ಸನ್ನ ಮಾಡಿದೆ. ಸೊ ಅದನ್ನು ನಾವು ಲೆಕ್ಕಕ್ಕೆ ತಗೋಬೇಕು. ಸೊ ಪರ್ ಇನ್ಸ್ಪೆಕ್ಷನ್ ಕಾಸ್ಟ್ ಎಷ್ಟು? ಸ್ಟೆಪ್ ನಂಬರ್ 1ಅಲ್ಲಿ 20 ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ 10,000 ಇಂಟು 20 2 ಲಕ್ಷ, 8,000 ಇಂಟು 20 1,60,000, 5,000 ಇಂಟು 20 1 ಲಕ್ಷ. ಸೊ 2 ಲಕ್ಷ ಪ್ಲಸ್ 1,60,000 ಪ್ಲಸ್ 1 ಲಕ್ಷ ತಗೊಂಡ್ರೆ 4,60,000 ಬರುತ್ತೆ. ದಿಸ್ ಇಸ್ ವಾಟ್ ಟೋಟಲ್ ಓವರ್ ಹೆಡ್ ಕಾಸ್ಟ್. ಟೋಟಲ್ ಓವರ್ ಹೆಡ್ ಪವರ್ ಕಾಸ್ಟ್ ಬಂದು 2,75,000. ಟೋಟಲ್ ಕ್ವಾಲಿಟಿ ಇನ್ಸ್ಪೆಕ್ಷನ್ ಕಾಸ್ಟ್ ಬಂದು 4,60,000. ಸೊ ಇದು ನಮಗೆ ಸಿಕ್ಕಾದ ಮೇಲೆ, ಇದು ನಾವು ಕ್ಯಾಲ್ಕುಲೇಟ್ ಆದ ನಂತರ ನಾವೇನು ಮಾಡಬೇಕು? ನಮ್ಮನ್ನು ಏನು ಕೇಳಿದ್ದಾರೆ ಕ್ವಶನಲ್ಲಿ ನೋಡಿ, ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಅನ್ಯೂಸ್ಡ್ ಕೆಪಾಸಿಟಿ ಆಫ್ ಈಚ್ ಆ್ಯಕ್ಟಿವಿಟಿ. ಒಂದೊಂದು ಕೆಪಾಸಿಟಿ ಅಥವಾ ಒಂದೊಂದು ಪ್ರಾಡಕ್ಟ್ ಮಾಡುವಾಗ ಎಷ್ಟು ಅನ್ಯೂಸ್ಡ್ ಕೆಪಾಸಿಟಿ ಇದೆ ಆ ಆ್ಯಕ್ಟಿವಿಟಿಯಲ್ಲಿ, ಪವರ್ ಇರ್ಬೋದು, ಇನ್ಸ್ಪೆಕ್ಷನ್ ಇರ್ಬೋದು, ಎರಡು ಚಟುವಟಿಕೆಯಲ್ಲಿ, ಎರಡು ಆ್ಯಕ್ಟಿವಿಟಿಯಲ್ಲಿ ಎಷ್ಟು ಅನ್ಯೂಸ್ಡ್ ಕೆಪಾಸಿಟಿ ಇದೆ. ಸೊ ಇದಕ್ಕೆ ಪಾಯಿಂಟ್ ನಂಬರ್ 2ನ ನೋಡಿ, ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಅನ್ಯೂಸ್ಡ್ ಕೆಪಾಸಿಟಿ ಆಫ್ ಈಚ್ ಆ್ಯಕ್ಟಿವಿಟಿ. ಫಸ್ಟು ಪವರ್ ತಗೊಳ್ಳೋಣ. ಪವರಲ್ಲಿ ಆ್ಯಕ್ಚುಲಿ ಕ್ವೆಶನಲ್ಲಿ ಎಷ್ಟು ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಪವರ್ ಕಾಸ್ಟ್ 3 lakhs. ಎಸ್, 3 lakhs ತಗೋಬೇಕು. ಇದರಿಂದ ನಾವು ಕಂಡುಹಿಡಿದಿರುವಂತಹ ಪವರಿನ ಆ್ಯಕ್ಚುಯಲ್ ಕೆಪಾಸಿಟಿ ಎಷ್ಟು? 2,75,000 ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ 3 lakhsಲ್ಲಿ 2,75,000 ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ 25,000 rupees ಅನ್ಯೂಸ್ಡ್ ಆಗಿದೆ, ಯೂಸೇ ಮಾಡ್ಕೊಂಡಿಲ್ಲ ನೋಡಿ. ವೆರಿ ಗುಡ್. ನೆಕ್ಸ್ಟ್ ನೋಡಿ, ಅದೇ ರೀತಿ ಕ್ವಾಲಿಟಿ ಇನ್ಸ್ಪೆಕ್ಷನ್ಗೆ ಎಷ್ಟು ಕೊಟ್ಟಿದ್ದಾರೆ? 5 lakhs. ಈ 5 lakhsಯಿಂದ ಎಷ್ಟು ನಾವು ಕಂಡುಹಿಡಿದಿದ್ದೀವಿ?
4,60,000. So 5 lakhs minus 4,60,000, 40,000 ಬಂದು ಅನ್ಯೂಸ್ಡ್ ಕ್ವಾಲಿಟಿ ಇನ್ಸ್ಪೆಕ್ಷನ್ ಕಾಸ್ಟ್. ಸೊ ಎರಡೂ ಕಾಸ್ಟನ್ನ ನಾವು ಸೇರಿಸಿದ್ರೆ 65,000 ಏನಾಗುತ್ತೆ ಅಂತ ಅಂದರೆ ಟೋಟಲ್ ಅನ್ಯೂಸ್ಡ್ ಕೆಪಾಸಿಟಿ. ಇದು ಗೊತ್ತಾದಾಗ ಕಂಪನಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಅಷ್ಟು ಅನ್ಯೂಸ್ಡ್ ಕೆಪಾಸಿಟಿನ ನಾವು ಕಾಸ್ಟ್ ವೆಚ್ಚನ ನಾವು ತೆಗೆದುಬಿಡ್ಬೋದು. ಅದರಿಂದ ಕಾಸ್ಟಿನ ಪ್ರಮಾಣ ಅಥವಾ ಕಾಸ್ಟು ಕಡಿಮೆ ಆಗುತ್ತೆ. ಸೊ ಅನ್ಯೂಸ್ಡ್ ಕೆಪಾಸಿಟಿನ ನಾವು ಬೇರೆದಕ್ಕೆ ಬಳಸ್ಕೋಬಹುದಾ ಅಥವಾ ಕೆಪಾಸಿಟಿನ ಅಷ್ಟು ರೆಸ್ಟ್ರಿಕ್ಟ್ ಮಾಡ್ಬೋದಾ ಅಂತ ಬೇರೆ ಬೇರೆ ತರಹದ ನಿರ್ಧಾರಗಳನ್ನು ಕಂಪನಿ ತಗೋಬಹುದು. ಸೊ ಈ ಪ್ರಾಬ್ಲಮ್ ತುಂಬಾ ಸಿಂಪಲ್ ಆಗಿದೆ ಸ್ಟೂಡೆಂಟ್. ಸ್ಟೆಪ್ ನಂಬರ್ 1 ನಿಮಗೆ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಕಾಸ್ಟ್ ಡ್ರೈವರ್ಸ್ ಕೊಟ್ಟಿದ್ದಾರೆ, ಕೆಪಾಸಿಟಿ ಮತ್ತು ಕಾಸ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ಕಾಸ್ಟ್ ಡ್ರೈವರು ಮತ್ತು ಟೋಟಲ್ ಕಾಸ್ಟ್ ಕೊಟ್ಟರೆ ಫಸ್ಟ್ ಸ್ಟೆಪ್ ನಂಬರ್ 1ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಡ್ರೈವರ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಫಾರ್ಮುಲಾ ಏನು? ಪವರ್ ಇಸ್ ಈಕ್ವಲ್ ಟು ಟೋಟಲ್ ಪವರ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಕೆಪಾಸಿಟಿ ಆಫ್ ಪವರ್. ಸೊ ಪರ್ ಯೂನಿಟ್ ಆಫ್ ಪವರ್ 5 kW/h. ಕ್ವಾಲಿಟಿ ಇನ್ಸ್ಪೆಕ್ಷನಲ್ಲೂ ಕೂಡ ಟೋಟಲ್ ಕಾಸ್ಟು 5 lakhs ಆ್ಯಂಡ್ ಎಷ್ಟು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಂತಂದರೆ 25,000. ಸೊ 20 ನಿಮಗೆ ಪರ್ ಇನ್ಸ್ಪೆಕ್ಷನ್. ಇಟ್ಸ್ ಅ ರಿವಿಷನ್ ಸ್ಟೂಡೆಂಟ್ಸ್. ಸೊ ಇದು ಮಾಡಿದ ನಂತರ ನೀವು ಟೇಬಲ್ ಹಾಕ್ಕೊಂಡು ಆ್ಯಕ್ಟಿವಿಟಿ ABC 3 ಪ್ರಾಡಕ್ಟ್ಗೆ ಟೋಟಲ್ ಪವರ್ ಓವರ್ ಹೆಡ್ಸು ಮತ್ತು ಟೋಟಲ್ ಕ್ವಾಲಿಟಿ ಇನ್ಸ್ಪೆಕ್ಷನ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ABC ಎಷ್ಟು ಯೂಸ್ ಮಾಡ್ಕೊಂಡಿದೆ? 10,000, 25,000, 20,000 ಇಂಟು ಪರ್ ಯೂನಿಟು ಸ್ಟೆಪ್ ನಂಬರ್ 1ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಗೆ ಎಷ್ಟು ಪವರ್ ಎಕ್ಸ್ಪೆನ್ಸಸ್ ಆಗಿದೆ, ಬಿಗೆ ಸಿಗೆ ಸಿಗುತ್ತೆ. ಟೋಟಲ್ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಓವರ್ ಹೆಡ್ಸ್ ಆಫ್ ಪವರ್ ಸಿಗುತ್ತೆ. ಅದೇ ರೀತಿ ಕ್ವಾಲಿಟಿ ಇನ್ಸ್ಪೆಕ್ಷನ್ ನೀವು ತಗೊಂಡ್ರೆ 3 ಪ್ರಾಡಕ್ಟ್ಸ್ಗಳು ಎಷ್ಟು ಇನ್ಸ್ಪೆಕ್ಷನ್ಸ್ಗಳನ್ನು ಮಾಡಿದೆ ಅಂತ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಅದು ಕ್ವಾಲಿಟಿ ಎಷ್ಟು ಇನ್ಸ್ಪೆಕ್ಷನ್ ಇಂಟು ಕಾಸ್ಟ್ ಪರ್ ಇನ್ಸ್ಪೆಕ್ಷನ್, ಅದು ಸ್ಟೆಪ್ ನಂಬರ್ 1ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇದನ್ನು ತಗೊಂಡು ಮಲ್ಟಿಪ್ಲೈ ಮಾಡಿದರೆ ಎ 10,000 ಇಂಟು 20, ಬಿ 8,000 ಇಂಟು 20, ಸಿ 5,000 ಇಂಟು 20. ಸೊ 2 lakhs ಪ್ಲಸ್ 1,60,000 ಪ್ಲಸ್ 1 lakh ಆ್ಯಡ್ ಮಾಡಿದರೆ 4,60,000 ಬರುತ್ತೆ. ಇಷ್ಟು ಮಾಡಿದ ನಂತರ ನಾವು ಅನ್ಯೂಸ್ಡ್ ಕೆಪಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೋಟಲ್ ಕಾಸ್ಟ್ ಎಷ್ಟು ಅಲೋಕೇಟ್ ಆಗಿದೆ, ಎಷ್ಟು ಯೂಸ್ ಮಾಡಿದ್ದಾರೆ. ಪವರಲ್ಲಿ ಕ್ವೆಶನಲ್ಲಿ 3 lakhs ಕೊಟ್ಟಿದ್ದಾರೆ, ಯೂಸ್ ಮಾಡಿರೋದು ನಾವು ಕ್ಯಾಲ್ಕುಲೇಟ್ ಮಾಡಿರೋದು 2,75,000. ಸೊ 25,000 ಯೂಸ್ ಮಾಡಿದ್ದೀವಿ. ಕ್ವಾಲಿಟಿಯಲ್ಲೂ ಅಷ್ಟೇ 5 lakhs ಕ್ವೆಶನಲ್ಲಿ ಕೊಟ್ಟಿದ್ದಾರೆ, ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 4,60,000. ಸೊ 40,000 ಅವರು ಯೂಸೇ ಮಾಡಿ. ಸೊ ಟೋಟಲ್ ಕಾಸ್ಟ್ ಆಫ್ ಅನ್ಯೂಸ್ಡ್ ಕೆಪಾಸಿಟಿ ಎಷ್ಟು? 65,000. ತುಂಬಾ ಸಿಂಪಲ್ ಇದೆ ಸ್ಟೂಡೆಂಟ್ಸ್. ಈ ಥರ ಪ್ರಾಬ್ಲಮ್ಸ್ ಕೊಟ್ಟರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ತುಂಬ ಈಸಿ ಇದೆ. ಎಲ್ಲರೂ ಕೂಡ ನೀವು ನಿಮ್ಮ ಕ್ವೆಶನ್ಸನ್ನು ನೀಟಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್ ಟು ದ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು.